ನಮಸ್ಕಾರ ಸ್ನೇಹಿತರೆ, ಆಪಿಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ನಾನು ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡಿದೆ, ಮಿಂಟ್ ಮೊಬೈಲ್ ಸಿಮ್ ಹೆಂಗೆ ಇನ್ಸ್ಟಾಲ್ ಮಾಡಿ ಫೋನ್ ನಂಬರ್ ಟ್ರಾನ್ಸ್ಫರ್ ಮಾಡೋದು ಅಂತ. ಇನ್ನೊಂದು ಸೆಟಪ್, ಇಂಪಾರ್ಟೆಂಟ್ ಸೆಟಪ್ ಇದೆ, ಅದು ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ. ಮಿಂಟ್ ಮೊಬೈಲ್ ಡೇಟಾ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಸೊ ಮೊಬೈಲ್ ನೆಟ್ವರ್ಕ್ಸ್ ಕ್ಲಿಕ್ ಮಾಡಿ, ಆಮೇಲೆ ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಕ್ಲಿಕ್ ಮಾಡಿ. ಅದು ಡೇಟಾ ರೋಮಿಂಗು ವೋಲ್ಟ್ ಇನೇಬಲ್ ಮಾಡಬೇಕು. ಮುಂಚೆ ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಕ್ಲಿಕ್ ಮಾಡಿ, ಆ್ಯಡ್ ಅಂತ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ನೇಮ್ ಕೊಡಿ, ಮಿಂಟ್ ಅಂತ. ನಾನು ಈ ಡೀಟೇಲ್ಸ್ ಎಲ್ಲ ಫೋನ್ ಇದು ನಂದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ. ಇಲ್ಲಿ ನಾನು ಟೈಪ್ ಮಾಡೋದು ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ ಅಂದರೆ, ಸೊ ಅವಾಗ ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ APN ಕ್ರಿಯೇಟ್ ಮಾಡ್ಬೋದು. APN ಹೋಲ್ಸೇಲ್ ಅಂತ ಮಾಡಿ. ಸೊ ಪ್ರಾಕ್ಸಿ ಪೋರ್ಟು ಎಲ್ಲ ಆ್ಯಡ್ ಮಾಡಬೇಕಿಲ್ಲ. ನೆಕ್ಸ್ಟು NMS ಕ್ಲಿಕ್ ಮಾಡಿ. ಇಲ್ಲಿ ಅದು ಟೈಪ್ ಮಾಡ್ತಿರೋ URL ಹಾಕಬೇಕು. ಇದು ನಿಮ್ಮ ಕಂಪ್ಲೀಟ್ ಇದು ಟೈಪ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಇದೆ ಡೀಟೇಲ್ಸು. ಇದು ಕರೆಕ್ಟ್ ಇರಬೇಕು, ಇಲ್ಲಾಂದರೆ ಡೇಟಾ ವರ್ಕ್ ಆಗಲ್ಲ. ನೀವು ಡೇಟಾ ಯಾವಾಗ ಇಂಪಾರ್ಟೆಂಟ್ ಅಂದರೆ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ, ನೀವು ಡ್ರೈವ್ ಮಾಡ್ತಿದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಡೇಟಾ ಬೇಕು ಅಂದರೆ ಇದೆಲ್ಲ ಸೆಟಪ್ ಕರೆಕ್ಟ್ ಇರಬೇಕು. ಸೊ URL ಕರೆಕ್ಟಾಗಿ ಎಂಟ್ರ್ ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ, ನೆಕ್ಸ್ಟ್ ಯಾವ್ದು ಸೆಟಪ್ ನೋಡೋಣ. ಸೊ MCC MNC ಎಲ್ಲ ಡಿಫಾಲ್ಟ್ ಬಿಡಿ, ಚೇಂಜ್ ಮಾಡೋದು ಬೇಕಿಲ್ಲ. ಇದು ಮಲ್ಟಿಮೀಡಿಯಾ ಮೆಸೇಜ್ ಪ್ರಾಕ್ಸಿ, ಮಲ್ಟಿಮೀಡಿಯಾ ಮೆಸೇಜ್ ಪೋರ್ಟ್ ಚೇಂಜ್ ಮಾಡೋದು 8080 ಅಂತ ಹಾಕಿ. ಸೊ ಇದು ಹೇಳಿದ್ನಲ್ಲ, MCC MNC ಏನು ಚೇಂಜ್ ಬೇಕಿಲ್ಲ, ಡಿಫಾಲ್ಟ್ ಆಗೇ ಇರಲಿ. ನೆಕ್ಸ್ಟು APN ಟೈಪ್ ಕ್ಲಿಕ್ ಮಾಡಿ. ಅಲ್ಲಿ ಡಿಫಾಲ್ಟ್ ಅಂತಿದೆ, ಅದಕ್ಕೆ ಇನ್ನೂ 2-3 ಪ್ಯಾರಾಮೀಟರ್ ಹಾಕಬೇಕು. ಅದನ್ನ ಎಂಟ್ರ್ ಮಾಡಿ. ಅದೆಲ್ಲ ಎಂಟ್ರ್ ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು APN ಪ್ರೋಟೋಕಾಲ್ ಕ್ಲಿಕ್ ಮಾಡಿ. APN ಪ್ರೋಟೋಕಾಲಲ್ಲಿ IPv4 ಸೆಲೆಕ್ಟ್ ಮಾಡಿ, ಓಕೆ ಅನ್ನಿ. ಆಮೇಲೆ APN ರೋಮಿಂಗ್ ಪ್ರೋಟೋಕಾಲ್ ಕ್ಲಿಕ್ ಮಾಡಿ, IPv4 IPv6 ಸೆಲೆಕ್ಟ್ ಮಾಡಬೇಕು. ಸೊ ಈಗ ನೆಕ್ಸ್ಟು ನೋಡೋಣ. ಸೊ ಎಲ್ಲ ಸೆಟಪ್ ಆಗಿದೆ. ಸೇವ್ ಅಂತ ಕ್ಲಿಕ್ ಮಾಡಿ. ಮೇಲೆ ಸೇವ್ ಅಂತ ಆಗಿದ್ರೆ ಇದು ನಿಮ್ಮದು ಡೇಟಾ ಸೆಟಪ್ ಆಗಿದೆ, APN ಸೆಟಪ್ ಆಗಿದೆ. ನೆಕ್ಸ್ಟ್ ನೀವು ಡೇಟಾ ಯೂಸ್ ಮಾಡಿದಾಗ ಎಲ್ಲ ಕರೆಕ್ಟಾಗಿ ವರ್ಕ್ ಆಗಬೇಕು. ಮತ್ತೆ ಮಾತಾಡೋಣ.